ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನನ್ನ ಇವತ್ತಿನ ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಂದಿನಂತೆ ನಿಮ್ಮ ಪ್ರೀತಿಯ ಅಶ್ವಿನಿ. ತುಂಬ ಲೇಟಾಗಿ ಬಂದಿದೆ ವಿಡಿಯೋ, ಏನು ತಪ್ಪಾಗಿ ತಿಳ್ಕೊಬೇಡಿ. ಇವತ್ತೇನಿಲ್ಲ, ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ದೆ. ಇನ್ನು ನಮ್ಮ ಮನೆಯವ್ರಿಗೂ ರಜೆ ಇತ್ತು. ನಮ್ಮ ಮನೆಯವರು ಮೇಲ್ಕೋಟೆಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದರು. ಅದಕ್ಕೆ ಸಿಂಪಲ್ಲಾಗಿ ಬೆಳಗಿನ ತಿಂಡಿಗೆ ಮೊಸರನ್ನ ಮಾಡಿದ್ದೆ. ಅಂದರೆ ದಿಢೀರಾಗೋದು ಮೊಸರನ್ನೇ. ಅದರಲ್ಲೂ ಈ ಬೇಸಿಗೆಗಂತೂ ಮೊಸರನ್ನ ಇದ್ದರೆ ಸ್ವಲ್ಪ ಸರಿ ಅಂತ ಅನ್ನಿಸ್ತು. ಅದರಿಂದ ಮೊಸರನ್ನ ಎಲ್ಲ ಮಾಡಿದೆ. ಹಾಗೆ ಸ್ವಲ್ಪ ಲೈಟಾಗಿ ತಿಂದ್ಕೊಂಡು ಇನ್ನು ಅಮ್ಮ ಮತ್ತು ಅಜ್ಜಿ ಕರ್ಕೊಂಡು ಹೊರಟು ಮೇಲ್ಕೋಟೆಗೆ. ನೀವೇ ನೋಡ್ತಿರ್ಬೋದು. ಇನ್ನು ಅಲ್ಲಂತೂ ಜಾಸ್ತಿ ರಶ್ ಇತ್ತು. ಅದರಿಂದನೇ ದೇವಸ್ಥಾನದಿಂದ ಇನ್ನೂ 1 ಕಿಲೋಮೀಟರ್ ಹಿಂದೆಯೇ ಹಾಕ್ಸೋರು ಗಾಡಿನೇ, ಒಳಗಡೆ ಇಲ್ಲ, ಅಲ್ಲೂ ಇಲ್ಲ. ಅಂತೂ ಇಂತೂ ದೇವಸ್ಥಾನದ ಹತ್ರ ಬಂದು ಇನ್ನು ಇಲ್ಲಿ ಏನಂದರೆ ಕಲ್ಯಾಣಿಲಿ ಸ್ನಾನ ಮಾಡೋರು ಮಾಡ್ತಾರೆ. ಇನ್ನು ಕೈಕಾಲು ಮುಖ ಎಲ್ಲ ತೊಳಿತಾರೆ. ನಾವು ಏನಂದರೆ ಸ್ನಾನ ಏನು ಮಾಡೋಕ್ಕೆ ಹೋಗಲಿಲ್ಲ. ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಹಾಗೆಯೇ ಅಲ್ಲಿ ದಾಸಯ್ಯ ಅವ್ರು ಇರ್ತಾರೆ, ಅವ್ರ ಕೈಲಿ ಕುಂಕುಮ ಹಾಕಿಸ್ಕೊಂಡು ಇನ್ನು ಕಲ್ಯಾಣಿಗೆ ಪೂಜೆ ಮಾಡಬೇಕಿತ್ತಲ್ಲ. ಅದರಿಂದ ಅಲ್ಲಿ ಕಲ್ಯಾಣಿ ಹತ್ರ ಒಂದು ಮೆಟ್ಲಿರುತ್ತಲ್ಲ, ಸ್ವಲ್ಪ ನಮ್ಮ ಎಷ್ಟು ಪೂಜೆ ಮಾಡ್ತೀವಿ ಅಷ್ಟು ತೊಳ್ಕೊಂಡು ಇನ್ನು ಸ್ವಲ್ಪ ಹೂವು ಮತ್ತು ಅರಿಶಿನ ಕುಂಕುಮ ಹಾಗೆ ಎಲ್ಲ ಹಾಕಿ ಪೂಜೆ ಮಾಡಿಕೊಂಡು ಮನೆಯಿಂದಲೇ ಬರುವಾಗ ಪೂಜೆ ಸಾಮಾನಂತೂ ಯಾವಾಗಲೂ ತೊಗೊಂಬರ್ತೀನಿ ನಾನು. ಯಾಕಂದರೆ ಈಗ ಒಂದು ಅಂಗಡಿಗೆ ಹೋಗಿ ಅಲ್ಲಿ ಇದು ಮಾಡಿ ತೊಗೊಳಕ್ಕೆ ಇದು ಬೆಟರ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಮನೆಯಲ್ಲೇ ಎಲ್ಲ ತರಿಸಿ ಇಟ್ಕೊಂಡು ತೊಗೊಬರ್ತೀನಿ. ಹಾಗೆ ಎಲ್ಲರೂ ಪೂಜೆ ಮಾಡ್ದೋ, ಅಂದರೆ ಅಮ್ಮ, ನಾನು, ನನ್ನ ಹಸ್ಬೆಂಡ್ ಮತ್ತು ಅಜ್ಜಿ, ನನ್ನ 2 ಮಕ್ಕಳು. ಪೂಜೆ ಸಾಮಾನೆಲ್ಲ ನಾನು ಮನೇಲೇ ತಂದಿರ್ತೀನಿ. ಅದರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ. ಈಗ ಒಂದು ಅಂಗಡಿಗೆ ಹೋಗಿ ನಾವು ಪೂಜೆ ಸಾಮಾನು ತೊಗೊಳ್ಳುವಾಗ ಸ್ವಲ್ಪ ಲೇಟಾಗುತ್ತೆ. ಅದರಿಂದ ನಾನು ಮನೆಯಿಂದನೇ ತೊಗೊಂಬರೋದ್ರಿಂದ ಪೂಜೆ ಬೇಗನೆ ಆಯ್ತದೆ. ಅಂದರೆ ನಾವು ಫಸ್ಟ್ ಪೂಜೆ ಕಲ್ಯಾಣಿಗೆ ಮಾಡಬೇಕಲ್ಲ, ಫಸ್ಟು ಕಲ್ಯಾಣಿಗೆ ಪೂಜೆ ಮುಗಿಸ್ಕೊಂಡು ಅಮ್ಮ, ನಾನು, ನಮ್ಮ ಮನೆಯವರು ಮತ್ತು ನಮ್ಮ ಅಜ್ಜಿ, ನನ್ನ ಮಕ್ಕಳು ಇಷ್ಟು ಜನ ಪೂಜೆ ಎಲ್ಲ ಮುಗಿಸ್ತು. ಅಂತೂ ಇಂತೂ ಏನೋ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಅಂತ ಅನ್ನಿಸ್ತು. ಹಾಗೆ ಬಂದು ಇಲ್ಲಿ ಕಾಣ್ತಿರೋ ದೇವಸ್ಥಾನ ನರಸಿಂಹಸ್ವಾಮಿ ದೇವಸ್ಥಾನ. ಯಾರೆಲ್ಲ ಮೇಲ್ಕೋಟೆಗೆ ಹೋಗಿರ್ತೀರಿ ಅವ್ರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ಏನಾದರೂ ಬಂದಿಲ್ಲ ಅಂದರೆ ಈ ಮೈಸೂರು ಸೈಡ್ ಬಂದರೆ ಮೇಲ್ಕೋಟೆಗೆ ಹತ್ರ ಆಗುತ್ತೆ. ಇನ್ನು ಮಂಡ್ಯ ಸೈಡ್ ಅಂತೂ ಇನ್ನೂ ತುಂಬ ಹತ್ರ ಆಗುತ್ತೆ, ಬಂದು ಹೋಗ್ಬೋದು. ಈಗ ಇಲ್ಲೆಲ್ಲ ಗೋಪುರಗಳು ಕಾಣ್ತೈತಲ್ಲ, ಎಷ್ಟು ನೀಟಾಗಿ, ಇನ್ನೂ ಚೆನ್ನಾಗೈತೆ. ಏನಿಲ್ಲ ಅಂದರೂ ಹಳೆ ಕಾಲದ್ದಾದ್ರೂ ಇನ್ನೂ ಅಚ್ಚುಕಟ್ಟಾಗೈತೆ. ಅಲ್ಲಿ ಏನಂದರೆ ಮದುವೆಗಳಾಗಲಿ ಎಲ್ಲ ಮಾಡ್ತಿದ್ರು. ಇನ್ನು ಮೇಲ್ಗಡೆ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ಅಂತ ನಾವೇನೂ ಹೋಗಲಿಲ್ಲ ಮೇಲ್ಗಡೆ, ಅದೇ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಇನ್ನು ಕೆಳಗಡೆನೇ ಅದೇ ಪಾದದ ಹತ್ರ ಪೂಜೆ ಮಾಡಿಕೊಂಡು ಇನ್ನು ಎದುರುಗಡೆನೇ ಲಕ್ಷ್ಮೀ ತಾಯಿ ದೇವಸ್ಥಾನ ಐತೆ. ಅಂದರೆ ಇದು ನರಸಿಂಹಸ್ವಾಮಿ ಇದ್ದಾರಲ್ಲ, ಅವರ ಅಪೋಸಿಟ್ ಒಂದು ಚಿಕ್ಕ ದೇವಸ್ಥಾನ ಐತೆ. ಇನ್ನು ಅಲ್ಲಂತೂ ಅಲ್ಲೇ ಪೂಜೆ ಮಾಡಿಸ್ಕೊಂಡು ಹೇಳ್ಬೇಕಂದ್ರೆ ಎಲ್ಲ ಕಡೆ ರಶ್ ಇರುತ್ತಲ್ಲ, ಅದು ಏನೋ ಗೊತ್ತಿಲ್ಲ, ಎಲ್ಲರೂ ಅದರದ್ದು ಏನೋ ಕೇಸರಿ ಕಲರ್ ಇರುತ್ತಲ್ಲ ಅದರಲ್ಲಿ ಎಲ್ಲರೂ ಶ್ರೀರಾಮ ಶ್ರೀರಾಮ ಅಂತ ಬರೀತಿದ್ರು. ಅದೊಂದು ಅಟ್ರ್ಯಾಕ್ಷನ್ ಆಯಿತು ಇನ್ನೂ ಸ್ವಲ್ಪ. ಇನ್ನು ಅಲ್ಲಿ ಬಾವಿ ನೀರುತ್ತಲ್ಲ, ಎಲ್ಲರೂ ಹಾಗೆ ಕುಡಿದು ಇನ್ನು ಅಲ್ಲಿ ಅನ್ನದಾನ ಮಾಡ್ತಿದ್ರಲ್ಲ ಅಲ್ಲಿ ಬಂದು. ಯಾಕಂದರೆ ಇಲ್ಲಿ ಅಲ್ಲೇ ಟೈಮು ಒಂದು 1 ಗಂಟೆ 1:30 ಆಗಿತ್ತು. ಇನ್ನು ಮಕ್ಕಳು ಹಸ್ಕೊಂಡಿರೋಕ್ಕಾಗಲ್ಲ ಅಂದ್ಬಿಟ್ಟು ಊಟಕ್ಕೆ ಹೋದು. ಎಲ್ಲ ಪ್ರತಿಯೊಬ್ಬರಿಗೂ ಕೊಡ್ತಿದ್ರು. ಯಾಕಂದರೆ ಇದೊಂದು ಒಳ್ಳೇದು ಮಾಡಿದ್ದಾರೆ. ಇವತ್ತು ಇಷ್ಟು ಜನ ವಯಸ್ಸಾಗಿರೋರೇ ಆಗಲಿ ಎಲ್ಲ ಬಂದಿದ್ದಾರೆ. ಯಾಕಂದರೆ ಇವತ್ತು ಎಷ್ಟೇ ದುಡ್ಡಿದ್ರೂ ನಮಗೆ ಟೈಮ್ ಪ್ರಕಾರ ಊಟ ಸಿಗೋದಿಲ್ಲ. ಹೆಂಗೋ ಸದ್ಯಕ್ಕೆ ಇಲ್ಲಿ ಕಲ್ಯಾಣಿ ಪಕ್ಕನೇ ಊಟದ ವ್ಯವಸ್ಥೆ ಮಾಡಿರೋದು ಬಹಳ ಬಹಳ ಉತ್ತಮ. ಯಾಕಂದರೆ ಮೊದಲನೇ ಪೂಜೆ ಕಲ್ಯಾಣಿಗೆ ಮಾಡೋದ್ರಿಂದ ಪ್ರತಿಯೊಬ್ಬ ಭಕ್ತಾದಿಗಳು ಇಲ್ಲಿ ಕಲ್ಯಾಣಿ ಹತ್ರ ಬಂದೇ ಬರ್ತಾರೆ. ಊಟ ಅಂತೂ ಮುಗೀತು. ಅಂತೂ ಇಂತೂ ಊಟ ಅಂತೂ ಚೆನ್ನಾಗಿತ್ತು. ಅಂದರೆ ಬಾತು ಮತ್ತು ಕೇಸರಿ ಬಾತು, ಮೊಸರನ್ನ ಮಾಡಿದರು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಬರ್ತಿದ್ದೋ. ನನ್ನ ಮಗನಿಗೇನೋ ಗೋಲಿ ಸೋಡಾ ಬೇಕು ಅಂದರು. ನನ್ನ ದೊಡ್ಡ ಮಗ ಟೇಸ್ಟ್ ನೋಡಿದ್ರು, ಯಾಕೋ ಅವ್ನಿಗೆ ಇಷ್ಟ ಆಗಲಿಲ್ಲ. ಇನ್ನು ಚಿಕ್ಕ ಮಗನಿಗೆ ಕೊಟ್ಟರು, ಇನ್ನು ಅವರೇ ತಗೊಂಡ್ರು. ಇನ್ನು ಇವರು ಪೊಟ್ಯಾಟೊ ರೋಲ್ ಬೇಕು ಅಂದಿದ್ರು. ಇನ್ನು ನಮ್ಮ ಮನೆಯವ್ರು ಪೊಟ್ಯಾಟೊ ರೋಲು ಸಹ ನನ್ನ ದೊಡ್ಡ ಮಗನಿಗೆ ಕೊಡಿಸಿದ್ರು. ಇನ್ನು ಚಲುವರಾಯಸ್ವಾಮಿ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ತಿನ್ಕೊಂಡು ಏನೋ ಅವ್ರಿಗೂ, ಅಂದರೆ ಈ ಬಿಸಿಲಲ್ಲಿ ನಡ್ಕೊಂಡು ಹೋಗೋದು ಅಂದರೆ ಆಗೋದಿಲ್ಲ. ಹಾಗೆ ತಿನ್ಕೊಂಡು ಹಾಗೆ ಹೊರಟರು.
ಅಂತೂ ಇಂತೂ ಪೂಜೆ ಅಂತೂ ಮುಗೀತು. ಹೆಂಗೋ ನನ್ನಪ್ಪ ನಮ್ಮ ಎದುರುಗಡೆನೇ ಬಂದಾಗ ಆಗೋ ಸಂತೋಷನೇ ಬೇರೆ. ದೇವರಿಗೆಲ್ಲ ಅಲಂಕಾರ ಮಾಡಿ ತಗೊಂಡೋಗ್ತಿದ್ರು ದೇವಸ್ಥಾನದೊಳಗಡೆ. ಈ ರಶಲ್ಲಿ ಹೋಗೋಕ್ಕಾಗಲ್ಲ, ನನ್ನ ಅಪ್ಪನ ಸೇವೆ ಇಲ್ಲೇ ಮುಗೀತು ಅಂದ್ಕೊಂಡು ಇಲ್ಲೇ ಕೈ ಮುಗಿದು ಇನ್ನು ಹೊರಟು. ಅಂತೂ ಇಂತೂ ದೇವ್ರ ದರ್ಶನನೂ ಆಯಿತು ಚಲುವರಾಯ ಸ್ವಾಮಿ ದೇವ್ರನ್ನ ನೋಡಿದಾಗ ಯಾಕೋ ಮನ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತು. ಯಾಕಂದರೆ ತುಂಬ ದಿನಗಳಿಂದ ಏನೋ ಒಂಥರ ಮನಸ್ಸಿಗೆ ಬೇಜಾರು ಅಂತ ಅನಿಸ್ಬಿಟ್ಟಿತ್ತು. ಈ ದೇವಸ್ಥಾನಕ್ಕೆ ಬಂದು ಏನೋ ಒಂಥರ ನೆಮ್ಮದಿ ಅನ್ನಿಸ್ತು. ಯಾಕಂದರೆ ಇವತ್ತಿನ ಜನ್ರೇಷನಲ್ಲಿ ಯಾವ ಜನಗಳನ್ನ ನಂಬಬೇಕು, ಯಾರನ್ನ ನಂಬಬಾರ್ದು ಅನ್ನೋದೇ ಗೊತ್ತಾಗಲ್ಲ. ಇವತ್ತು ಸ್ವಂತದವರು ಸಹ ಹೊರಗ್ನೋರಾಗಿರ್ತಾರೆ. ಆದ್ದರಿಂದ ಸ್ವಲ್ಪ ದೇವಸ್ಥಾನಕ್ಕೆ ಬಂದು ನೆಮ್ಮದಿ ಅಂತ ಅನ್ನಿಸ್ತು. ಈ ಮಾತು ಹೇಳ್ಬೇಕಾದ್ರೆ ಯಾವುದೋ ಒಂದು ಹಿತ ನೋಡಿ ಇಷ್ಟ ಆಯಿತು, ಹೇಳ್ತೀನಿ ಕೇಳಿ. ಬದಲಾದವರ ಜೊತೆ ಬದಲಾಗುತ್ತಿರು, ಆದರೆ ನೀನು ಬೇಕು ಎನ್ನುವವರ ಜೊತೆ ನಿಯತ್ತಿನಿಂದ ಇರು. ಈ ಸೆಂಟೆನ್ಸ್ ತುಂಬ ಇಷ್ಟ ಆಯಿತು, ಅದಕ್ಕೆ ಹೇಳಿದೆ ಅಷ್ಟೇ, ಏನಿಲ್ಲ. ಇನ್ನು ನನ್ನ ಮಗನ ತೀಟೆ ನೀವೇ ನೋಡ್ತಿದ್ದೀರಲ್ಲ, ಅವನೇನೇನೋ ಅಮ್ಮನ ಕಾಲು ಹೇಳ್ಕೊಂಡು ಸ್ವಲ್ಪ ರೇಗಿಸ್ಕೊಂಡು ಅಮ್ಮಂಗೆ ಜಾಸ್ತಿ ಚೆನ್ನಾಗಿರ್ತಾನೆ ಅಷ್ಟೇ. ಇವನ ಮಾತಿಗೇನು ಪಾಪಚ್ಚಿ ಬೇಜಾರು ಮಾಡ್ಕೊಳ್ಳಲ್ಲ, ಇನ್ನೂ ಜಾಸ್ತಿ ರೇಗಿಸ್ತಾನೆ ಅಮ್ಮನ. ಅಂದರೆ ನಮ್ಮ ಚಿಕ್ಕ ಚಿಕ್ಕ ವಸ್ತು ಏನಾರು ತಗೊಂಡ್ರು ಅದು ಖುಷಿ ಪಡೋ ಅಂಥ ವಿಷಯನೇ. ನನ್ನ ಮಗ ಏನೋ ಬೇಕು ಅಂದ ಅಂದರೆ ಜಾತ್ರೆ ಅಂದಮೇಲೆ ಅದು ಸಣ್ಣ ಪುಟ್ಟ ವಸ್ತುಗಳಾಗಲಿ ಈ ರೀತಿ ಖರೀದಿ ಮಾಡಿದ್ರೇ ಇಷ್ಟ ಆಗುತ್ತೆ. ಹಾಗೆ ಇಲ್ಲಿ ಏನೋ ನನ್ನ ಮಗ ಈ ಬೆಡ್ಗೆ ಹಾಕ್ತಾರಲ್ಲ ಉಂಗುರ, ಅದು ಸ್ವಲ್ಪ ಇವತ್ತಿನ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ತಗೊಂಡು ಹಾಕೋತಾರಲ್ಲ, ಅದು ಬೇಕು ಅಂತ ಅಂದರೆ ನಮ್ಮ ಮನೆಯವ್ರು ಸರಿಯಪ್ಪ ತಗೋ ಅಂತ ಅಂದರು. ಇನ್ನು ನಾನು ಬರ್ತಿದ್ದೋ ದೃಷ್ಟಿನಿ ಅಂದರೆ ಕಪ್ಪು ಮಣಿ ಅಂತ ಮಾಡ್ತಿದ್ರು ದೃಷ್ಟಿಗೆ, ಅದನ್ನು ತಗೊಂಡೆ. ದೃಷ್ಟಿ ಆಗಬಾರ್ದು ಅಂತ ಅದಕ್ಕಷ್ಟೇ. ಇನ್ನು ಇಲ್ಲಿ ಲೇಸರ್ ಲೈಟ್ ಬೇಕು ಅಂತ ಬಂದರೆ ಚೆಕ್ ಮಾಡಿ ಅದು ತಗೋತಾರೆ. ಹೆವಿ ರೇಟಪ್ಪ, ₹100 ಇರೋ ಲೇಸರ್ ಲೈಟು ₹150 ಹಿಂಗೆ ಬರ್ತಿರುವಾಗ ಆಂಜನೇಯನ ದೇವಸ್ಥಾನ ಅಲ್ಲಿ ಸಿಕ್ತು. ಅಲ್ಲಿ ಕೈ ಮುಕ್ಕೊಂಡು ಮತ್ತೆ ಮುಂದೆ ಹೋಯಿತು. ಕೇಳಿಸ್ಕೊಂಡ್ರಿ ಅಂತ ಅನ್ನಿಸ್ತದೆ. ಇನ್ನೂ 1 ಕಿಲೋಮೀಟ್ರ್ ನಡಿಬೇಕು, ಇನ್ನು ಮಕ್ಕಳು ನಡಿಬೇಕಲ್ಲ. ಸ್ವಲ್ಪ ಇನ್ನು ದೇವಸ್ಥಾನದಿಂದ ಕೆಳಗಡೆ ನಡ್ಕೊಂಡ್ಬಂದರೆ ಸ್ವಲ್ಪ ಸುಸ್ತಾಗ್ಬಿಟ್ಟೈತೆ ಮಕ್ಕಳಿಗೆ. ಆದ್ದರಿಂದ ಸ್ವಲ್ಪ ಕಬ್ಬಲ್ಲಿ ತಗೊಳ್ಳೋಣ ಅಂತ ಈ ಕಬ್ಬಲ್ಲಿ ಮಾಡ್ತಿರೋರು ನಮ್ಮ ಕೇರ್ಪೇಟೆಯವರು. ಅದರಿಂದ ಇಲ್ಲೇ ನಿಲ್ಲಿಸ್ತು. ಚೆನ್ನಾಗೇ ಅಂದರೆ ಫ್ರೆಶ್ಶಾಗಿ ಮಾಡಿಕೊಟ್ರು ಹೇಳ್ಬೇಕಂದ್ರೆ. ಅಂತೂ ಇಂತೂ ಕಬ್ಬನಲ್ಲೆಲ್ಲ ಕುಡಿದು ಇನ್ನು ಹೊರಟು ನೀವೇ ನೋಡ್ತಿರಬೇಕು. ಎಲ್ಲ ಥರ ವಸ್ತುಗಳೇ ಆಗಲಿ ಎಲ್ಲ ಆಗಲಿ ಮಾಡ್ತಿದ್ದಾರೆ. ಇನ್ನು ನಾವು ಹೋಗ್ತಿರುವಾಗ ಇಲ್ಲೆಲ್ಲ ನೀರು ಹಾಕಿ ದೊಡ್ಡ ದೊಡ್ಡ ರಂಗೋಲಿ ಬಿಡ್ತಿದ್ರು. ಅಂದರೆ ವೈರ್ ಮುಡಿ ಕಿರೀಟ ಬರ್ತಾರಲ್ಲ, ಅದರಿಂದ ಪೂಜೆ ಮಾಡಿಸೋರು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಹಾಕಿ ಬಂದು ಇಲ್ಲಿ ಪಾನಕ, ಮಜ್ಜಿಗೆ, ನೀರು ಎಲ್ಲ ಬರೋ ಭಕ್ತಾದಿಗಳಿಗೆ ಫ್ರೀಯಾಗಿ ಕೊಡ್ತಿದ್ರು. ಅಂತೂ ಇಂತೂ ಕಾರ್ ಹತ್ರ ಬಂದು ನಡ್ಕೊಂಡು ಬಂದು ಸಾಕಾಗ್ಬಿಟ್ಟಿತ್ತು. ಎಷ್ಟೊತ್ತಿಗಪ್ಪ ಮನೆಗೆ ಹೋಗ್ತೀವಿ ಅಂತ. ಇನ್ನು ಅಲ್ಲೇನೋ ವ್ಲಾಗ್ ಮಾಡಲಿಲ್ಲ ನಾನು. ಇನ್ನು ಅಮ್ಮವರೆಲ್ಲ ಬಂದಿದ್ರಲ್ಲ ಮನೆಗೆ,
ಸ್ವಲ್ಪ ಕಾಫಿ ಎಲ್ಲ ಮಾಡಿಕೊಟ್ಟು ತಿಳಿ ಸಾಂಬಾರು ರೈಸ್ ಮಾಡಿದೆ, ಹಾಗೆ ಬಜ್ಜಿನೂ ಸಹ ಮಾಡಿದೆ. ಅಮ್ಮವರೆಲ್ಲ ಊಟ ಮನೆ ಕಡೆ ಹೊರಟರು. ಇನ್ನು ನಮ್ಮ ಮನೆಯವರೇ ಅವ್ರನ್ನ ಬಿಡೋಕ್ಕೆ ಹೋದರು. ಇನ್ನು ಸ್ವಲ್ಪ ಪೂಜೆ ಸಾಮಾನು ಅಪ್ಪಂಗೆ ಸ್ವಲ್ಪ ಹಾಗೆ ತೊಗೊಂಡು ಹೋದ್ರಮ್ಮ. ಇದಾಗಿತ್ತು ಇವತ್ತಿನ ವಿಡಿಯೋ. ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪ್ಲೀಸ್.